ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇವತ್ತು ನಾನು ಫನ್ನಿ ಕಾರ್ಟೂನ್ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಫನ್ನಿ ಕಾರ್ಟೂನ್ ವಿಡಿಯೋನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಫನ್ನಿ ಕಾರ್ಟೂನ್ ವಿಡಿಯೋದಲ್ಲಿ ಮನೆ ಯಜಮಾನಿಗೆ ಮತ್ತು ಹಾಗೆ ಇಂಗ್ಲೀಷ್ ಕುಕ್ ಅವ್ರ ಜೊತೆಗೆ ಯಾವ ರೀತಿ ಗಲಾಟೆ ಆಗುತ್ತೆ ಆ್ಯಂಡ್ ಫೈನಲಿ ಯಾರು ವಿನ್ ಆಗ್ತಾರೆ ಆ ಗಲಾಟೆಯಲ್ಲಿ ಅಂತ ಹೇಳಿ ನಿಮಗೆ ಇದೇ ಕಾಮಿಡಿ ವಿಡಿಯೋ. ಸೊ ಈ ಕಾಮಿಡಿ ಕಾರ್ಟೂನ್ನ ದಯವಿಟ್ಟು ಎಲ್ಲರೂ ಸಹ ವಾಚ್ ಮಾಡಿ. ಹಾಗೆ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಹ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ನೋಡ್ಕೊಂಬನ್ನಿ. First things first, I must say all the words inside my head I'm fed up. And I read on the way that things have been, oh the way that things have been. Me a mad, me a hey Shanti. ಅತ್ತೆ ಏನ್ರಿ ಆಯ್ತು ನಿಮಗೆ ಅತ್ತೆ? ಏನಾಯ್ತಾ? ನನಗೆ ಬರ್ತಾ ಇರೋ ಕೋಪಕ್ಕೆ ಹಂಗೆ ನಿನ್ನ ಹಾಕೊಂಡು ಟಕ 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 ಅಂತ ತುಳಿದು ಬಿಡಬೇಕು ನಿನಗೆ. ನೋಡು ಹಂಗೆ ಮಾಡ್ಬೇಕು ನಿನಗೆ. ಹೇ ಆಂಟಿ, ವಾಟ್ಸ್ ಗೋಯಿಂಗ್ ಆನ್? ವೈ ಡಿಡ್ ಯು ಹಿಟ್ ಶಾಂತಿ? ಆರ್ ಯು ಮ್ಯಾಡ್? ನೀ ಇಂಗ್ಲಿಷ್ ಲೇಡಿ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡಲ್ಲೇ. ನಿನ್ಗೆ ಯಾವಳೆ ಇಲ್ಲಿ ಕರ್ಸಿದ್ದು? ಹೇ ಆಂಟಿ, ಎಸ್ ಐ ನೋ ಕನ್ನಡ. ಮಾತಾಡ್ತೀನಿ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ತಡೀರಿ. ಶಾಂತಿ, ನೀನು ಮೊದಲು ಅಳೋದು ನಿಲ್ಲಿಸು. ನನ್ನ ಮುಂದೆ ಇವಾಗ ಹಿಂಗೆ ಅಳ್ತಾ ಇದ್ದರೆ ನಿನ್ನ ತಲೆ ಮೇಲೆ ಏನಾದ್ರು ತೊಗೊಂಡು ಎದಾಕ್ಬಿಡ್ತೀನಿ ನೋಡಿ ಇವಾಗ. ಅಲ್ಲ ಕಣ್ರಿ ಅತ್ತೆ, ನಾನೇನು ಮಾಡಿದೆ ಅಂತ ನೀವು ನನಗೆ ಈ ಥರ ಹೊಡಿತೀರಲ್ಲ? ಹಂಗಾರೆ ನಮಗೇನು ಹೇಳೋದು ಕೇಳೋರು ಯಾರು ಇಲ್ಲೇನ್ರಿ ಅತ್ತೆ? ನಾನೇನು ಮಾಡಿದೆ ಅಂತ ನೀವು ನನ್ನ ಮೇಲೆ ಹೊಡೆದಿದ್ದೆ? ನೀವು ನನ್ನ ಮೇಲೆ ಏನಕ್ಕೆ ನೀವು ಈ ಥರ ಸೌರಾಣಿಕೆ ಮಾಡ್ತಿದ್ದೀರಾ? ಯಾರನ್ನೇ ಇವಳು ಇಲ್ಲಿ ಕರ್ಸಿದ್ದೆ ಇಲ್ಲಿ? ಅಡುಗೆ ಮಾಡು ಅಂತ ಅಂದರೆ ಒಳ್ಳೆ ಹಾಡು ಹೇಳ್ಕೊಂಡು ಸಾಂಗ್ ಹೇಳ್ಕೊಂಡು ನಿಂತಾಳಲ್ಲ ಇಲ್ಲಿ. ಯಾರೇ ಕರ್ಸಿರೋದು ನಿನ್ಗೆ ಇಲ್ಲಿ? ಇವಳನ್ನ ಕರ್ಕೊಂಬಂದಿದ್ದು ಯಾರೇ ಇಲ್ಲಿಗೆ? ಅದಕ್ಕೆ ನೀವು ನಂಗೆ ಈ ಥರ ಹೊಡಿತೀರೇನ್ರಿ ಅತ್ತೆ? ಇದು ಅನ್ಯಾಯ ಕಂಡ್ರಿ ಅತ್ತೆ. ಮೊದಲೇ ನೀವು ಕೇಳ್ಬೋದಿತ್ತಲ್ಲ ನಾನು ಕರ್ಸಿದ್ದ ಏನು ಅಂತ. ಕೇಳ್ಕೊಂಡು ಆಮೇಲೆ ನೀವು ನನ್ನ ಮೇಲೆ ಮೈ ಮೇಲೆ ಕೈ ಮಾಡ್ಬೋದಾಗಿತ್ತಲ್ಲ. ಸುಮ್ಮನೆ ನಾನು ಅನ್ಕೊಂಡು ನನಗೆ ಹೊಡಿಸ್ತಿರಲ್ಲ. ನನಗೇನು ಗೊತ್ತು? ನಾನು ಇವಾಗ ತಾನೇ ಇಲ್ಲಿ ಬಂದು ನೋಡ್ತಾ ಇದ್ದೀನಲ್ಲ. ಯಾರೋ ಬೆಳಿಗ್ಗೆ ಬಂದಂಗಾಯ್ತು. ನಾನು ಯಾರೋ ಫ್ರೆಂಡು ನಮ್ಮನೆಯವರು ಇಲ್ಲ ನಿಮ್ಮ ಕಡೆ ಯಾರೋ ನೆಂಟ್ರೇನೋ ಅಂತ ಅನ್ಕೊಂಡು ಸುಮ್ಮನಾಗಿದೆ. ನಂಗೇನು ಗೊತ್ತು ಅವ್ರು ಇಲ್ಲಿ ಬಂದು ಇಲ್ಲಿ ಹಿಂಗೆ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ. ಅಡುಗೆ ವಿಚಾರ ನೀವು ಮಾತಾಡ್ತಿದ್ದೀರಾ ಅಂದರೆ ನೀವೇ ಕರ್ಸಿದ್ದಿರ್ಬೇಕು. ಹಂಗಾರೆ ಏಯ್ ಮುಚ್ಚೆ ಬಾಯಿ ಸಾಕು. ನಾನೇನಕ್ಕೆ ಕರ್ಸ್ತೀನಿ? ಹೌದು, ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಿದ್ದಾರೆ. ಸಂಜೆಗೆ ಒಂದು 20 ಜನ ನೆಂಟರು ಬರ್ತಾರೆ. ನಾನೇ ಕರ್ಸಿರೋದು ಹೌದು. ಆದರೆ ನಿಮಗೆ ಗೊತ್ತಿಲ್ಲ ಏನಕ್ಕಂತ. ಸಂಜೆ ಪೂಜೆ ಉಂಟು ತಾನೆ? ಪೂಜೆ ಇರೋದು ಗೊತ್ತಿಲ್ಲ ನಿನಗೆ? ನೀವು ಗಂಡ ಹೆಂಡತಿ ಪೂಜೆ ಕುತ್ಕೊಬೇಕು ಅನ್ನೋದು ನಿಂಗೆ ಗೊತ್ತಿಲ್ಲ ಹಂಗಾರೆ? ಮತ್ತೆ ಅಡುಗೆ ಮಾಡೋದಕ್ಕೆ ಏನು ಹಂಗಾದ್ರೆ ಹಂಗೆ ಹಿಂಗೆ ಅಂತಂದ್ರೆ ಮತ್ತೆ ಯಾರು ಕರ್ಸಿದ್ರು ಇವ್ರನ್ನ? ಪೂಜೆ ಇರೋದು ಗೊತ್ತು, ನೆಂಟರು ಬರೋದು ಗೊತ್ತು. ನಾನು ಅದೇ ಥರ ಇವ್ರು ಯಾರೋ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಇರಬೇಕು ಅನ್ಕೊಂಡು ನಾನು ಸುಮ್ಮನಾದೆ ಆಯ್ತಾ. ನನಗೇನು ಗೊತ್ತು ಯಾರು ಕರ್ಸಿದ್ದಾರೆ ಅಂತ? ನೀವು ಮಾವಂಗೊಂದ್ಸತಿ ಇಲ್ಲ ನಿಮ್ಮ ಮಗಂಗೊಂದ್ಸತಿ ಕೇಳ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ನನಗೆ ಹಿಂಗೆ ಈ ಥರ ಹೊಡೆದ್ರೆ ಹೆಂಗೆ ಹೇಳಿ? ನಾನೇನು ಕರ್ಸಿದ್ದೀನಾ? ಈಗ ನಾನು ಹಂಗಾರೆ ನಿಮಗೆ ತಿರ್ಸೊಡ್ರೆ ಹೆಂಗಿರುತ್ತೆ ಹೇಳಿ ಅತ್ತೆ? ಹಲೋ ಹೇಳಿ ಗಿರ್ಜಾ, ಏನು ಫೋನ್ ಮಾಡಿಯಲ್ಲ? ಇಲ್ಲ ಕಣೆ, ಬ್ಯುಸಿ ಏನು ಇರಲಿಲ್ಲ. ಪೂಜಾರ ಸಂಜೆ ಅಲ್ಲ. ನಿಂಗೆ ಮೊನ್ನೆ ಹೇಳಿದ್ನಲ್ಲ ನಾನು. ಹೇಳು. ಇಲ್ಲ ಬ್ಯುಸಿ ಏನು ಇರಲಿಲ್ಲ. ಹೇಳು. ಎಂತ ಹೇಳು? ಹೌದಾ? ಅಯ್ಯೋ, ಇಂಗ್ಲೀಷ್ ಅಮ್ಮ ನೀನೇ ಕಳಿಸಿದ್ದು. ನಾನೇನೋ ನಿನಗೆ ಸುಮ್ಮನೆ ಹೇಳಿದೆ ಯಾರಾದಿದ್ರೆ ಅಡುಗೆ ಭಟ್ರನ್ನ ಕಳಿಸು ಅಂತ. ನೀನು ನೋಡಿದ್ರೆ ಭಟ್ರನ್ನ ಕಳಿಸ್ತೀನಿ ಅಂತ ಹೇಳಿ ಯಾವುದೋ ಒಂದು ಲೇಡಿನ ಕಳಿಸಲ್ಲೇ ಮರಗಿತ್ತಿ. ಏನೇ ನೀನು ಹಂಗಾರೆ ಮೊದಲೇ ಹೇಳೋಕ್ಕಾಗಿರಲಿಲ್ಲ ನನಗೆ ಹಿಂಗೊಬ್ರು ಬರ್ತಾರೆ ಅಂತ ಹೇಳಿ. ಅವಳೆಂತ ಅಡುಗೆ ಮಾಡ್ತಾಳೆ ನಮ್ಮ ಇದಕ್ಕೆ ತಕ್ಕಂಗೆ. ಅವಳು ನೋಡಿದ್ರೆ ಇಲ್ಲಿ ಇಂಗ್ಲೀಷ್ ಹಾಡು ಹೇಳ್ಕೊಂಡು ನಿಂತಾಳಲ್ಲ ಇಲ್ಲಿ. ಸುಮ್ಮನೆ ನಾನು ಇಲ್ಲಿ ಶಾಂತಿ ಮೇಲೆ ಕೈ ಮಾಡಿ ಶಾಂತಿ ಹತ್ರ ಬೈಸ್ಕೊಂಡದಾಯ್ತು. ನೀನು ಹಾಗಾದ್ರೆ ಹೇಳೋದು ಹೇಳಿಯೋ ಏನು? ಅವಳಿಗೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ಗೊತ್ತಾ ಅವಳಿಗೆ? ಎಂಥದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹಾಡು ಹೇಳ್ಕೊಂಡು ನಿಂತಾಳ್ಕಣೆ ಮರಗಿತ್ತಿ. ನೀನು ಮೊದಲೇ ಹೇಳೋದಲ್ಲೇ ನನಗೆ. ಅಯ್ಯೋ ನಿಮ್ಮ ಅತ್ತೆಮ್ಮ ನಿಮ್ಗೆ ಏನಂಗಾರೆ ಏನು ಚಾಳಕ್ಕಿದ್ದೀರಾ ನೋಡಿ ನೀವು. ಹಾಗಾದ್ರೆ ನೀವು ಫ್ರೆಂಡಿಗೆ ಹೇಳ್ಕೊಂಡು ಅವ್ರ ಹತ್ರ ಕಳಿಸ್ಕೊಂಡು ಇದು ಮಾಡ್ಕೊಂಡು ನಿಮ್ಮ ತಪ್ಪಿಟ್ಕೊಂಡು ನನ್ನ ಮೇಲೆ ಕೈ ಮಾಡ್ತೀರಾ ನೀವು. ನಾನು ಗ್ಯಾರಂಟಿ ಇವತ್ತು ನಮ್ಮ ಮನೆಯವರಿಗೆ ಮಾವಯ್ಯ ಬರಲಿ. ಇವತ್ತು ಹೇಳ್ಕೊಟ್ಟು ನಿಮ್ಗೆ ಏನು ಮಾಡ್ತೀನಿ ನೋಡಿ. ಇವತ್ತು ನಂಗೆ ಬಿದ್ದಿದೆ ನಿಮಗೂ ಬೀಳ್ಬೇಕು ಹಂಗೆ ಮಾಡ್ತೀನಿ. ಎಂತಕ್ಕೂ ಇವತ್ತೊಂದು ಪೂಜೆ ಇಲ್ಲ ಅಂದಿದ್ದರೆ ಹಬ್ಬ ಮಾಡ್ತಿದ್ದೆ ನಿಮಗೆ. ಏನು ಮಾಡೋದು ಹೇಳಿ? ಇವಾಗ ಏನು ಮಾಡೋಂಗಿಲ್ಲ. ಹೊರತ ಬಿದ್ದಾತ್ ನನಗೆ ತಿನ್ಕೊಂಡಿದ್ದು ನಾನು ನೋವು ಅನ್ಭವಿಸ್ಬೇಕು. ಏನೂ ಮಾಡೋಂಗಿಲ್ಲ. ಆದರೆ ಏನು ಬಿಡ್ತೀನಿ ಅಂತ ಅನ್ಕೊಂಡಿರ? ಸಂಜೆ ಎಲ್ಲ ನೆಂಟರು ಬರಲಿ, ಎಲ್ಲರ ಮುಂದೆ ನಿಮ್ಮ ಮಾನ ಮರ್ಯಾದೆ ತೆಗಿತೀನಿ ನೋಡಿ. ತಡೀರಿ ಮಾಡ್ತೀನಿ ನಿಮಗೆ. ಸರಿ ಕಣೆ. ಸರಿ ಆಯಿತು. ಸಂಜೆ ಎಲ್ಲ ಬೇಗ ಬನ್ನಿ. ನಾನು ತಡಿ ಮತ್ತೆ ಮಾಡ್ತೀನಿ ನಿಂಗೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು, ಒಂದು 10-15 ನಿಮಿಷ ಬಿಟ್ಟು ಮಾಡ್ತೀನಿ. ಇಲ್ಲೊಂದು ಚೂರಿಗೆ ಎಡವಟ್ಟಾದಂಗೆ ಐತೆ. ಒಂಚೂರು ಫೋನ್ ಮಾಡ್ತೀನಿ ತಡಿಯಾ. ಸರಿ ಕಣೆ, ಬಾಯ್. ಇಲ್ಲ ಬಾಯ್. ಹೇ ಆಂಟಿ, ನೀವು ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನೀವು ನನಗೆ ಹೇಳಬೇಡಿ ಆಯಿತಾ? ನಾನು ಆಲ್ರೆಡಿ ಅಡುಗೆನೆಲ್ಲ ಮಾಡಿ ಇಟ್ಟಿದ್ದೀನಿ. ಬೇಕಾದರೆ ನೀವು ಅಲ್ಲಿ ಹೋಗಿ ಅಲ್ಲಿ ಸ್ಟೋರ್ ರೂಮಲ್ಲಿ ನೀವು ನೋಡ್ಬೋದು. ನಾನು ಆಲ್ರೆಡಿ ಎಲ್ಲ ಅಲ್ಲಿ ಅಡುಗೆ ಮಾಡಿ ಎಲ್ಲ ಫಿನಿಶ್ ಮಾಡಿ ಇಟ್ಟು ಆಗಿದೆ ಎಲ್ಲನೂ. ನನ್ನ ಫ್ರೆಂಡ್ಸು ಸಹ ಇಬ್ಬರು ಬಂದಿದ್ರು, ಇಬ್ಬರು ಸೇರಿ ಮಾಡಿದ್ದು. ಇಲ್ಲಿ ಈಗ ರಿಮೈನಿಂಗ್ ಏನು ಸಣ್ಣ ಪುಟ್ಟ ವರ್ಕ್ಗಳಿತ್ತು, ನಾನು ಅದನ್ನು ಮಾಡಿದ್ದು. ಈಗ ನಿಮಗೆ ಮಧ್ಯಾಹ್ನಕ್ಕೆ ಲಂಚ್ ಬೇಕಿತ್ತಲ್ವ, ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೆ ಅಷ್ಟೇ. ನಿಮಗೆ ಅಷ್ಟು ಗೊತ್ತಾಗೋದಿಲ್ವಾ ಆಂಟಿ? ನನಗೂ ಕನ್ನಡ ಬರುತ್ತೆ ಆಯಿತಾ? ಸ್ವಲ್ಪ ಕೇಳಬೇಕು ನೀವು ಬಂದು. ಡೈರೆಕ್ಟಾಗಿ ನಿಮ್ಮ ಶಶಿ ಮೇಲ್ಗಡೆಗೆ ನೀವು ಹೊಡೆಯೋದಲ್ಲ ಆಂಟಿ. ತಿಳ್ಕೊಳ್ಳಿ ಫಸ್ಟ್ ಹೇಗಿರಬೇಕು ಅನ್ನೋದನ್ನು.
ಅವರಿಗೆ ತಿಳ್ಕೊಳಕ್ಕೆಲ್ಲ ಎಲ್ಲಿದೆ, ತಲೆ ಲದ್ದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಕಣೆ. ಅವ್ರು ಯಾವಾಗಿದ್ರು ಒಟ್ನಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ತಗೊಂಡು ನನ್ನ ಮೇಲೆ ಏನಾದ್ರು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಗೊತ್ತಿದ್ರು ಕೆಲವು ಸತಿ ವಿಷಯಗಳು ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ಕೊಂಡು ಇಲ್ಲಿ ಹೊಡಿಯೋಕ್ಕೆ ಬಡಿಯೋಕ್ಕೆ ಬರ್ತಾರೆ. ನಾನೊಬ್ರು ಸಿಕ್ಕಿದ್ದೀನಲ್ಲ ಈ ಪಾಪದವಳು, ಹಾಗಾಗಿ ಇವರೆಲ್ಲರೂ ನನ್ನ ಮೇಲೆ ತೋರ್ಸೋದು ಮಾಡೋದು. ಇವ್ರು ಬೇರೆಯವರೆಲ್ಲ ಇದಾರಲ್ಲ, ಅವ್ರೆಲ್ಲ ಹೊರಗಡೆ ಇದಾರಲ್ಲ, ಹೋಗ್ಬಿಟ್ಟು ಅವ್ರ ಹತ್ರ ತೋರಿಸಿ ಇವ್ರು ದಪ್ಪದವ್ರೇನೆಲ್ಲ ಹೆಂಗೆ ಏನು ಮಾಡಿ ಕಳಿಸ್ತಾರೆ ಅಂತ ಗೊತ್ತಾಗುತ್ತೆ. ನಾನೊಬ್ಳು ಪಾಪದಲ್ಲಿ ಇದ್ದೀನಿ ಅಂತ ಹೇಳಿ ದಿನಾನು ನನಗೆ ಹಿಂಸೆ ಮಾಡ್ತಾರೆ. ನಮಗೆ ಹೇಳಿದ್ ಕೇಳೋದಿಲ್ಲ, ಏನೂ ಇಲ್ಲ. ಒಟ್ನಲ್ಲಿ ನನಗೆ ಬೇಜಾರು ಮಾಡಿಸೋದೇ ಇವ್ರಿಗೆ ಗೊತ್ತಿರೋದು. ಶಾಂತಿ, ಆಯ್ತು ಕಣೆ, ಸಾಕು ಸಾಕು ನಿಲ್ಸೆ ನಿಂದು ಎಲ್ಲ ಪುರಾಣಗಳನ್ನ. ಆಯ್ತು, ಹೌದು, ಏನೋ ನಂಗೆ ಗೊತ್ತಾಗ್ಲಿಲ್ಲ. ಹೌದು, ನಾನೆಲ್ಲ ನೀನೇ ಕಳಿಸಿದ್ದೇನೋ ಅಂತ ಹೇಳಿ ಅನ್ಕೊಂಡು ಕರ್ಸ್ತಿ ಅಂತ ಅನ್ಕೊಂಡು ಇದು ಮಾಡಿದೆ. ಅವಳು ನೋಡಿದ್ರೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ಲಲ್ಲ ಇಲ್ಲ ಅವಳು. ನಾನು ಗಾಬರಿ ಆದೆ, ಅವಳಿಗೆ ಅಡುಗೆ ಮಾಡಕ್ಕೆ ಬರ್ತದ ಇಲ್ಲ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಏನೋ ಸಿಟ್ಟಲ್ಲಿ ಹೊಡೆದೆ. ಆಯ್ತು ಬಿಡು, ಆಯ್ತು, ತಪ್ಪಾಯ್ತು, ಸಾರಿ ಆಯ್ತಾ, ಇಲ್ಲಿಗೆ ಬಿಡು. ಇವಾಗ ಕತೆ ಬಿಡು, ಫಸ್ಟಿಗೆ ಅವಳು ಹೆಂಗೆ ಅಡುಗೆ ಮಾಡ್ಯಾಳ ಅಂತ ನೋಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ಮಾತಾಡಿ ನೀನು. ಈಗ ಹೊಡೆದಿದ್ದ ವಿಚಾರನೇ ಇಟ್ಕೊಂಡು ನಿನ್ನ ಅದನ್ನೇ ಎಲ್ಲರ ಮುಂದೆ ಹೇಳ್ಕೊಂಡು ದೊಡ್ಡ ಕಂಪಾಟ ಮಾಡ್ಕೊಂಡು ಏನು ಕುತ್ಕೊಂಬೇಡ ಆಯ್ತಾ. ಅಲ್ಲ ಕಣ್ರಿ ಅತ್ತೆ, ನೀವು ನಂಗೆ ಹೊಡೆದಿರೋದು ಇದು ಸಣ್ಣ ವಿಚಾರನ? ಏನು ಎಲ್ಲದು ಸಣ್ಣ ವಿಚಾರ ಅಂತ ಹಿಂಗೆ ಬಿಟ್ಬಿಡ್ಲಾ? ಇದೇ ಥರ ನಾನು ಎಲ್ಲ ವಿಚಾರಗಳನ್ನ ಬಿಟ್ಟು ನೀವು ನನ್ನ ತಲೆ ಮೇಲೆ ಹತ್ತು ಕೂತಿರೋದು. ಒಂದು ಸ್ವಲ್ಪ ಸಮಾಧಾನದಲ್ಲಿ ಮಾಡಬೇಕು ಕೇಳಬೇಕು ಅನ್ನೋದು ಇರಲ್ಲ. ಬೇಕಂತಾನೆ ನೀವೆಲ್ಲ ಮಾಡ್ಕೊಂಬರ್ತೀರಾ. ಇದೇನು ಹೊಸದಲ್ಲ ನನಗೆ. ನಂಗೆ ಗೊತ್ತೈತೆ ನೀವು ಹೆಂಗೆ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಹೇಳಿ. ಸುಮ್ಮನೆ ಈಗ ಯಾಕೆ ಇಲ್ಲಿ ಸಮಾಧಾನ ಮಾತಾಡಕ್ಕೆ ಬರಬೇಡಿ ಆಯ್ತಾ. ಅಡುಗೆ ಹಿಂಗಾಗಿದೆ ಏನು ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿ ಇಲ್ಲಿಗೆ ಮಾತನ್ನ ಇಲ್ಲೇ ಮಸ್ತಿ ಹೋಗಬೇಡಿ ನೀವು. ಅಯ್ಯೋ ಸಾಕು ಮಾಡಿ, ನಿಮ್ಮಿಬ್ಬರು ಜಗಳನ ನನಗೆ ಕೇಳೋಕ್ಕಾಗ್ತಾ ಇಲ್ಲ. ನಿಮ್ಮದು ಡೌಟ್ ಏನಿದೆ ಹೇಳಿ ಈಗ. ಫಸ್ಟ್ ನಿಮಗೆ ಅಡುಗೆ ಎಲ್ಲ ಹೇಗಾಗಿದೆ ಅಂತ ಹೇಳಿ ನೀವು ನೋಡಬೇಕಾಗಿದೆ ತಾನೆ. ಫಸ್ಟ್ ಅದನ್ನು ಕ್ಲಾರಿಫೈ ಮಾಡಿ ಬೇಗ. ಯಾಕಂದರೆ ನಾನು ಬೇಗ ಮನೆಗೆ ಹೋಗಬೇಕು, ನನಗೆ ಬೇರೆ ಕೆಲಸ ಇದೆ ಇವತ್ತು. ಸೊ ಅದಕ್ಕೋಸ್ಕರ ನಾನು ಬೇಗ ಬಂದು ಇಲ್ಲಿ ಎಲ್ಲನೂ ಮಾಡಿರೋದು ಆಯಿತಾ. ಎಲ್ಲನೂ ಹಾಟಾಗಿ ತುಂಬ ಬಿಸಿಯಾಗಿ ಇದೆ. ನೀವು ಫಸ್ಟ್ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಅಡುಗೆನೆಲ್ಲ. ಆಮೇಲೆ ನಿಮ್ಮಿಬ್ಬರು ಜಗಳನ ಇಟ್ಕೊಳ್ಳಿ. ನಾನು ಹೋಗಬೇಕು, ಬೇಗ ಟೇಸ್ಟ್ ಮಾಡಿ ಹೇಳಿ. ಬನ್ನಿ ಹೋಗೋಣ, ಹೋಗಿ ನೋಡ್ಕೊಂಡು ಬರೋಣ. ಅಪ್ಪ ತಾಯಿ, ಎಲ್ಲಿದೆಯಾ ಎಷ್ಟು ದಿನ ನೀನು? ಒಳ್ಳೆ ಇಂಗ್ಲೀಷ್ ಅಮ್ಮ, ಇಂಗ್ಲೀಷ್ ಲೇಡಿ, ಒಳ್ಳೆ ಸಖತ್ತಾಗಿ ಅಡುಗೆ ಮಾಡಿದೆಯಲ್ಲ. ನಾನು ತಿಳ್ಕೊಂಡೆ ನೀನೇನೋ ಹಂಗೆ ಹಿಂಗೆ ಕಾಂಚಿ ಪಿಂಚಿ ಮಾಡಿರ್ತೀಯಾ ಅಂತ. ಪರವಾಗಿಲ್ಲ ಕಣೆಲ್ಲ, ಸಖತ್ತಾಗೆ ಮಾಡಿದ್ಯಾ. ನಾನೆಲ್ಲ ಟೇಸ್ಟ್ ಮಾಡ್ಕೊಂಬಂದೆ, ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೆ, ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ತಿಂದರೆ ಯಾರಿಗೇನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ. ಟೇಸ್ಟ್ ಏನೋ ಚೆನ್ನಾಗಿದೆ, ಬಟ್ ಬೇರೆ ಏನು ಮಿಕ್ಸ್ ಮಾಡಿಲ್ಲ ತಾನೆ, ಅಪ್ಪಿ ತಪ್ಪಿನೋ. ಮತ್ತು ಆಮೇಲೆ ನಮ್ಮ ಕಡೆಯವರೆಲ್ಲ ಅಡ್ಬಿಳಂಗೆ ಮಾಡ್ಬೇಡ. ಆಂಟಿ, ನಾನು ನಿಮಗೆ ಅದನ್ನು ಹೇಳಿದ್ದು, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತಾನೆ. ಅಡುಗೆ ಮಾಡಿದ್ದಕ್ಕೆ ಅಲ್ವಾ ನನಗೆ ಈ ಕಾಂಟ್ರಾಕ್ಟ್ ಸಿಕ್ಕಿರೋದು. ನಾನು ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿರೋದಕ್ಕೆ ಅಲ್ವಾ ನನ್ನನ್ನು ರೆಕಗ್ನೈಸ್ ಮಾಡೋದು, ಎಲ್ಲ ಕಡೆಯಲ್ಲಿ ಹೋಗಿ ಮಾಡೋದಕ್ಕೆ. ನೀವು ನಿಮ್ಮ ಫ್ರೆಂಡ್ನೇ ನಂಬಲಿಲ್ಲ ಅಂದರೆ ಹೇಗೆ? ಅದರ್ವೈಸ್ ಓಕೆ, ಬಟ್ ನೀವು ಹೇಗಂದರೆ ಒಬ್ಬರನ್ನ ಏನು ಅಂತ ವಿಷಯಗಳನ್ನ ಮೊದಲು ತಿಳ್ಕೊಳ್ಳೋದನ್ನ ಕಲೀರಿ ನೀವು. ನಾನು ಚೆನ್ನಾಗಿ ಮಾಡಿದ್ದೀನ ಇಲ್ವಾ ಅಂತ ಮೊದಲು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನೀವು ನನ್ನ ಮೇಲೆ ಕಮೆಂಟ್ ಮಾಡ್ಬೋದಾಗಿತ್ತು. ಆದರೆ ನೀವು ಹಾಗೆ ಮಾಡಲಿಲ್ಲ. ಬಟ್ ನೀವೇನು ಮಾಡಿದ್ರಿ ಅಂದರೆ ನನ್ನ ಮೇಲೆ ಹಾಗೆಯೇ ಸುಮ್ಮನೆ ರೇಗಾಡಿದ್ರಿ. ವಿತೌಟ್ ನೋಯಿಂಗ್ ನೀವು ನನ್ನ ಮೇಲೆ ಕಮೆಂಟ್ ಮಾಡಿದ್ರಿ. ಅದು ನನಗೆ ಇಷ್ಟ ಆಗಲಿಲ್ಲ ಆಂಟಿ. ನೀವು ಇದೇ ಥರ ನಿಮ್ಮ ಸೊಸೆ ಮೇಲೂ ಸಹ ಮಾಡಿದ್ದು ಅನುಮಾನ ಪಟ್ರಿ. ಅವಳು ಪಾಪ ಏನು ಹೇಳಿರಲಿಲ್ಲ ನನಗೆ. ಅವಳು ಇಲ್ಲೇ ಈಗ ಗೊತ್ತಾಗಿದ್ದು ನಿಮ್ಮ ಜೊತೆಗೇನೆ. ನನಗೆ ಯಾರು ಇಲ್ಲಿ ಪರಿಚಯ ಇಲ್ಲ, ಅರ್ಥ ಆಯ್ತಾ? ನೀವು ಸುಮ್ಮನೆ ಅವಳ ಮೇಲೆ ಸಹ ಕೈ ಮಾಡಿದ್ರಿ. ಇದು ಸಹ ನನಗೆ ತುಂಬ ಹರ್ಟ್ ಆಯಿತು, ಗೊತ್ತಾ ಆಂಟಿ? ಅವಳಿಗಿರೋ ಅಷ್ಟು ಬುದ್ಧಿನೂ ನಿಮ್ಗಿಲ್ಲಲ್ರಿ ಅತ್ತೆ. ಅವಳ ಮೇಲೂ ಗೂಬೆ ಕೂರಿಸಿದ್ರೆ ಹೆಂಗೆ ಅಡುಗೆ ಮಾಡ್ತಾಳೋ ಏನೋ, ಹಂಗೆ ಹಿಂಗೆ ನಿಂಗೇನು ಮಾಡಕ್ಕೆ ಬರುತ್ತಾ, ಯಾರು ಕರ್ಸಿದ್ದು ನಿಮಗೆ ಅದು ಇದು ಅಂತ ಕೇಳಿದ್ರಿ. ಕರ್ಸಿದ ನಿಮ್ಮ ಫ್ರೆಂಡೇ. ನಿಮ್ಮ ಫ್ರೆಂಡ್ ಕರ್ಸಿದ್ಮೇಲೆ ನಿಮಗೆ ಗೊತ್ತಿಲ್ಲ, ನೀವು ಯಾಕೆ ಅವ್ರ ಹತ್ರ ಹೇಳಿದ್ರಿ ನಮಗೆ ಅಡುಗೆ ಮಾಡೋದಕ್ಕೆ ಬೇಕು ಅಂತ ಹೇಳಿ? ಹೇಳಿದ್ಮೇಲೆ ನಾನು ಎಲ್ಲೋ ಹೇಳಿದ್ನಲ್ಲ, ಏನಾದರೂ ನನ್ನ ಫ್ರೆಂಡ್ ಕರ್ಸಿರ್ಬೋದಾ ಅಂತ ಹೇಳಿ ನೀವು ಒಂದು ಮಾತು ಅವಳಿಗೆ ಕೇಳ್ಬೋದಾಗಿತ್ತಲ್ವಾ? ನೀವು ಅವಳಿಗೆ ಕೇಳ್ದಂಗೆ ಸುಮ್ಮನೆ ನನ್ನ ಮೇಲೂ ಕೈ ಮಾಡಿದ್ರಿ, ಅವಳಿಗೂ ಬೈದ್ರಿ. ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅತ್ತೆ ಇದು? ನೀವೇನೇ ಮಾಡಿದ್ರಿ ಯಾವಾಗಲೂ ನಾನು ತಡ್ಕೊ ಅಂದ್ರೆ ಎಷ್ಟಂತ ತಡ್ಕೊಂಡು ಹೋಗ್ಲಿ ನಾನು? ಹಾಗಾದ್ರೆ ಏನು ನನಗೇನು ಮನಸ್ಸಿಗೆ ನೋವಾಗಲ್ವೇನ್ರಿ? ಹೇಳಿರತ್ತೆ. ಅಯ್ಯೋ ಆಯ್ತಾಯ್ತು, ಸಾಕು ಸ್ಟಾಪ್ ಮಾಡ್ರೆ ಮರಿಗಿತ್ತಾರ. ಏನಿಬ್ರು ಬಿಟ್ಟಿದ್ದು ಪುರಾಣನ ಅವಳು ಹೇಳೋದು ನೀನು ಹೇಳೋದು. ನಂಗೇನು ಗೊತ್ತಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಏನು ಹಾಗಾದ್ರೆ ಏನು ಹೆಂಗೆ ಮಾತಾಡಬೇಕು ಏನು ಅಂತ. ಹೌದು, ಏನೋ ಒಂದ್ಸತಿ ಸಿಟ್ಟು ಬಂತಪ್ಪ, ಏನೋ ಅವಳೇನು ಚೆನ್ನಾಗಿ ಅಡುಗೆ ಮಾಡಲ್ಲ ಅಂತ ಅವಳಿಗೆ ಬೈದೆ. ನೀನೇ ಕಸಿದಿರ್ಬೇಕು, ಅವಳೇನು ಹಾಡು ಹೇಳ್ಕೊಂಡು ನಿಂತಾಳಲ್ಲ ಅಂತ ನಿನಗೆ ಹೊಡೆದೆ. ಆಯ್ತು, ಅದಕ್ಕೆ ತಪ್ಪಾಯ್ತು ಅಂತ ಕೇಳಿ ಆಯ್ತಲ್ಲ, ಸಾರಿ. ಮತ್ತೇನು ಹಂಗೆ ಅದೇ ಹಾಗೆ ಸಾತ್ಸ್ಕೊಂಡು ಕುತ್ಕೊಂತೀಯ? ಆಯ್ತು, ಮೊದಲು ನೀನು ಹೋಗಮ್ಮ ತಾಯಿ. ನಿಂದೆಲ್ಲ ಕೆಲಸ ಮುಗಿತಲ್ಲ, ಮನೇಲೇನೋ ಕೆಲಸ ಉಂಟು ಅಂದಿಲ್ಲ, ನೀನು ಮೊದಲು ಜಾಗ ಖಾಲಿ ಮಾಡು. ನಾವಿಬ್ರು ಏನೋ ಹಿಂಗೋ ಸಾರ್ಟ್ ಔಟ್ ಮಾಡ್ಕೊಂತೀನಿ ನಮ್ಮ ವಿಚಾರನ. ನೀನು ಸುಮ್ಮನೆ ಮಧ್ಯದಲ್ಲಿ ನಿಂತ್ಕೊಂಡು ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ನೀನು ಅದನ್ನ ಕಾಮಿಡಿಯಾಗಿ ತೊಗೊಂಡು ನೀನು ನಕ್ಕೊಂಡು ಮತ್ತೆ ಅದನ್ನು ಹೋಗಿ 4-5 ಜನರ ಹತ್ರ ಹೇಳಿ ನನ್ನ ಮಾನ ಮರ್ಯಾದೆ ತೆಗಿಬೇಡ. ನೀನು ಮೊದಲು ಹೋಗ. ಮತ್ತೆ ಇಂಗ್ಲೀಷ್ ಲೇಡಿ ಹೋಗು, ನೀನು ಹೋಗು, ಮನೆಗೆ ಹೋಗು. ಅಯ್ಯೋ ಆಂಟಿ, ನನಗೆ ಹೋಗೋಕ್ಕೆ ಗೊತ್ತಿದೆ. ನೀವೇನು ನನಗೆ ಹೋಗು ನೀನು ಫಸ್ಟ್ ಹೋಗು ಅಂತ ನೀವೇನು ಹೇಳೋದು ಬೇಡ. ನೀವು ಹೋಗಬೇಡ ಅಂತ ಅಂದ್ರೆ ನಾನು ಇಲ್ಲಿ ಇರೋದಕ್ಕಂತ ಏನು ಬಂದಿಲ್ಲ, ಅರ್ಥ ಆಯ್ತಾ? ನನ್ನ ಕೆಲಸ ಮುಗಿದ ತಕ್ಷಣ ನನಗೆ ಹೋಗೋಕ್ಕೆ ಗೊತ್ತಿದೆ ಆಂಟಿ. ನೀವು ತುಂಬ ಜಾಸ್ತಿ ಮಾತಾಡಬೇಡಿ ಆಯಿತಾ? ನಾನು ಇದೇ ಥರ ಡೈಲಾಗ್ಗಳನ್ನ ನಿಮಗೆ ಬಿಟ್ಟರೆ ಹೆಂಗಿರುತ್ತೆ? ನೀವ್ಯಾರು ನನಗೆ ಸಜೆಸ್ಟ್ ಮಾಡೋದಕ್ಕೆ ಆಂಟಿ? ನನ್ನ ಕೆಲಸ ಆಯಿತು, ನಾನು ಹೋಗ್ತೀನಿ. ಹೌದು, ಅದೇ ತರಹ ನನ್ನ ಕೆಲಸಕ್ಕೆ ನನ್ನ ಪೇಮೆಂಟು ಸಹ ನನಗೆ ಮಾಡಿಬಿಟ್ರೆ ನಾನು ಹೋಗ್ಬಿಡ್ತೀನಿ ಅಲ್ವಾ? ಈ ಪೇಮೆಂಟ್ ಎಲ್ಲ ನನ್ನ ಮಗ ಇಲ್ಲಾಂದ್ರೆ ನಮ್ಮ ಯಜಮಾನರು ನೋಡ್ಕೊಂತಾರೆ. ನಾನು ಅವಳಿಗೆ ಹೇಳ್ತೀನಿ, ನೀನು ಹೋಗು. ನಾನು ಅವರು ಬಂದಮೇಲೆ ಅವರಿಬ್ಬರು ಬಂದಮೇಲೆ ಹಿಂಗೆ ಏನು ಅಂತ ಕೇಳಿಬಿಟ್ಟು ಮಾತಾಡ್ತೀನಿ. ಎಷ್ಟು ರೇಟು? ನಾನು ರೇಟೇ ಕೇಳಿರಲಿಲ್ಲ ಅವಳ ಹತ್ರ. ನಮ್ಗೆ ಅವಳು ಹೇಳ್ದಂಗೆ ಕಳಿಸಿದಾಳೆ. ನಿನ್ನ ರೇಟೆಲ್ಲ ಏನು ಅಂತ ಗೊತ್ತಿಲ್ಲ ಕಿಚನಿಂದು. ಎಷ್ಟು ಹೇಳು, ಎಷ್ಟು ಮಾಡಿದ್ಯಾ, ಎಷ್ಟಾಯಿತು, ಏನು ಕತೆ ಅಂತ ಹೇಳು.
ಸ್ವಲ್ಪ ಅವಳಿಗೆ ಮಾತಾಡಕ್ ಬಿಡಿ ಅತ್ತೆ, ನೀವು ಸುಮ್ಮನೆ ಕಿರಿಕಿರಿ ಮಾಡಬೇಡಿ. ನಿಮ್ಮ ಫ್ರೆಂಡ್ ಹತ್ರ ಹೇಳಿದ್ಮೇಲೆ ಮತ್ತೆ ಈಗ ಅವ್ರು ಹಿಂಗೆ ಬಂದಿದ್ದಾರೆ ಅಂದ್ರೆ ನಿಮ್ಮ ಫ್ರೆಂಡ್ ಹತ್ರನೇ ನೀವು ರೇಟ್ ಎಲ್ಲ ತಿಳ್ಕೊಬೇಕಾಗಿತ್ತಲ್ವಾ? ಕಳಿಸ್ತೀನಿ ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ಎಷ್ಟಿರುತ್ತೆ ಏನು, ಇಲ್ಲ ನಮ್ಮ ಬಜೆಟ್ ಈ ಥರ ಇದೆ ಅಂತ ನೀವು ಅವ್ರಿಗೆ ತಿಳಿಸ್ಬೇಕು ಮೊದಲು. ಈಗ ಅವ್ರು ಏನು ಹೇಳ್ತಾರೆ ಅದನ್ನು ಕೊಡಲೇಬೇಕು, ಏನು ಮಾಡಂಗಿಲ್ಲ. ಇವಾಗ ನೀವು ಚೌಕಾಸಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ನಿಮ್ಮ ಕತೆ. ಫಸ್ಟ್ ಆಂಟಿ ಏನು ಗೊತ್ತಾ, ನನಗೆ ನನ್ನ ಫ್ರೆಂಡ್ ಸಹ ಬಂದಿದ್ರು ಅಂತ ಹೇಳಿದ್ನಲ್ಲ, ನನಗೆ 2 ಮೆಂಬರ್ಸ್ ನನ್ನ ಜೊತೆಗೆ ಬಂದಿದ್ರು. ಸೊ ನಾವು 3 ಜನ ಸೇರಿ ಮಾಡಿರೋದು. ಸೊ ನಾನು ಟೋಟಲ್ ಇಲ್ಲಿ ನಿಮಗೆ ಇವತ್ತು ಮಧ್ಯಾಹ್ನಕ್ಕೆ ಮಾಡಿಕೊಟ್ಟಿದ್ದೀನಿ, ಹಾಗೆ ಸಂಜೆಗೆ ಈವ್ನಿಂಗಿಗೆ ಮೆಂಬರ್ಸ್ಗೆಲ್ಲ ಸೇರಿಬಿಟ್ಟು ಎಲ್ರಿಗೂ ಎಷ್ಟು ಅಂತ ಹೇಳೆಲ್ಲ ಮಾಡಿದ್ದೀನಿ ಕುಕ್ಕು. ಬಟ್ ನಾನು ಟೋಟಲ್ ಆಗಿ ಒಂದು 30 ಮೆಂಬರ್ಸ್ಗೆ ಮಾಡಿದ್ದೀನಿ. ಸೊ ನೀವು ಬೈ ನಂದು ಎಷ್ಟಾಯಿತು ಅಂತ ಅಂದರೆ ನಂದು ಚಾರ್ಜಸ್ಸು ಮತ್ತು ಐಟಮ್ಸು ಎಲ್ಲ ಸೇರಿ 1.5 ಲಕ್ಷ ಆಗಿದೆ ಆಂಟಿ. ದಯವಿಟ್ಟು 1.5 ಲಕ್ಷನ ನಿಮ್ಮ ಮಗನಿಗೆ ಇಲ್ಲಾಂದರೆ ನಿಮ್ಮ ಗಂಡನಿಗೆ ಹೇಳಿಬಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡಿಸಿ ಆಯಿತಾ? ಒಳ್ಳೆ ಮಜಾ ಇದೆ, ಸರಿಯಾಗಿತ್ತು ಆ್ಯಪು, ಇದ್ದೇ ಬೇಕಾಗಿರೋದು. ಅಪ್ಪ ಶಿವಪ್ಪ ತಂದೆ ಯಪ್ಪ ಸತ್ತೇ ನಾನು ಇವತ್ತು. ಏನು 1.5 ಲಕ್ಷನಾ? ಏನೇ ಬೊಗಳ್ತಿದ್ಯಾ ನೀನು? ಎಸ್ ಆಂಟಿ, ನಾನು ಬೊಗಳ್ತಿರೋದು 30 ಜನಕ್ಕೆ ನಾನು ಮಾಡಿರೋದು 1.5 ಲಕ್ಷ ರೂಪಾಯಿ ಆಗಿದೆ ಅಂತಲೇ ನಾನು ಬೊಗಳ್ತಾ ಇರೋದು. ಯಾಕೆ ನಿಮಗೆ ಕನ್ನಡ ಅರ್ಥ ಆಗ್ತಿಲ್ವಾ? ಹೇಳಿ, ಬೇರೆ ಲ್ಯಾಂಗ್ವೇಜಲ್ಲಿ ಏನಾದ್ರು ಟ್ರಾನ್ಸ್ಲೇಟ್ ಮಾಡಬೇಕಾ ಅಂತ? ಮುಚ್ಚೆ ಬಾಯಿ ಸಾಕು, 1.5 ಲಕ್ಷ ಅಂತೆ. ಏನೇ ನೀನು ಕನ್ನ ಹೊಡಿತೀಯನ? ನನ್ನ ಕಂಡೆ ನೀನು ಸಕ ಸುಖ ಸಕ ಸಕ ಅಂತ ಹೇಳಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿಂತಾಗಲೇ ಇವಳೇನೋ ಚೆನ್ನಾಗಿ ನಮಗೆ ಆ್ಯಪ್ ಇಡೋಕ್ಕೆ ಬಂದಿಯಾಳೆ ಅಂತ ಹೇಳಿ. ಆದರೆ ಇಡ್ತೀಯಾ ಆ್ಯಪ್ ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಿಗೆ ನನಗೆ ಆ್ಯಪ್ ಇಡ್ತೀಯ ಅಂತ ಗೊತ್ತಿರಲಿಲ್ಲ ಕಣೆ. ಏನು 1.5 ಲಕ್ಷ ಅಂದರೆ ದುಡ್ಡು ಎಷ್ಟು ಅಂತ ಗೊತ್ತೇನೆ ನಿನಗೆ? 1.5 ಲಕ್ಷ. ಇದು ಮಜಾ ಇರೋದು. ಒಳ್ಳೆ ಕಾಮಿಡಿ ಸ್ಟಾರ್ಟ್ ಆಯ್ತು ಇವಾಗ. ಏನಾರಾಗಿರಲಿ ಒಳ್ಳೆದಾಯ್ತು, ಒಳ್ಳೆ ಮಜಾ ಬಂತು. ಎಸ್ ಆಂಟಿ ಗೊತ್ತಿದೆ ನನಗೆ. 1.5 ಲಕ್ಷ ಅಂದರೆ 1 ಮತ್ತು 5 0 ಓಕೆನಾ? 150 ಮತ್ತು 000 ಹಾಕಿದರೆ 1.5 ಲಕ್ಷ ಆಗುತ್ತೆ. ಅರ್ಥ ಆಯ್ತಾ ಆಂಟಿ? ದಯವಿಟ್ಟು 1.5 ಲಕ್ಷನ ನನಗೆ ಟ್ರಾನ್ಸ್ಫರ್ ಮಾಡಿಸಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಅಯ್ಯೋ ಇವಳ ಒಳ್ಳೆ ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಟ್ಲಲ್ಲ, 1.5 ಲಕ್ಷ 30 ಜನಕ್ಕೆ ಅಂದರೆ ನಾನು ಮಾಡ್ತೀನಿ ತಡಿ. ಈಗ ಇವಳಿಗೆ ಫೋನ್ ಮಾಡಿ ಮಾಡ್ತೀನಿ ಇವಳಿಗೆ ಇವಾಗ. ಹಲೋ ಹಲೋ, ಏನೇ ಮಾಡ್ತಿದ್ಯಾ? ಏನು ಇವಳು ನೀನು ಕಳಿಸ್ತವಳು 30 ಜನಕ್ಕೆ ಅಡುಗೆ ಮಾಡಿಬಿಟ್ಟಿಲ್ಲಿ 1.5 ಲಕ್ಷ ಹೇಳ್ತೀಯಲ್ಲ, ಏನು ಸಮಾಚಾರ? ನೀನು ಏನಾದ್ರು ಕಮಿಷನ್ ಇಟ್ಕೊಂಡಿದ್ಯಾ ಹೆಂಗೆ? ಅವಳಿಲ್ಲ ಅಂದರೆ ಸುಮ್ಮನೆ ಏನಾದ್ರು ಮಾತಾಡ್ತಿದ್ದಾಳ, ಬೇರೆ ಯಾರಾದ್ರು ಮನೆದೆಲ್ಲ ಲೆಕ್ಕ ಸೇರಿಸ್ಕೊಂಡು ನನಗೆ ಹೇಳ್ತಿದ್ದಾಳ ಹೆಂಗೆ? ಏನಂತ ಮೊದಲು ಹೇಳಿವಾಗ. ಅಲ್ಲ ಕಣಲ್ಲಿ, ಹಂಗಾರೆ ನಿಮ್ಮ ಮನೇಲಿ ಫಂಕ್ಷನ್ ಎಲ್ಲ ಮಾಡಿಸ್ತೀಯ? ಹಂಗಾರೆ ನೀನು ಹಿಂಗೆ ನಾನೇ 1.5 ಲಕ್ಷ 2 ಲಕ್ಷ ಕೊಟ್ಟು ಮಾಡಿಸ್ತೇನೆ ಹಂಗಾದ್ರೆ? ಹೌದು, ದುಡ್ಡು ಎಷ್ಟಾದರೂ ಪರವಾಗಿಲ್ಲ. ಒಳ್ಳೆ ಅಡುಗೆ ಭಟ್ರು ಬೇಕು, ಒಳ್ಳೆ ಅಡುಗೆಯವರಿದ್ರೆ ಹೇಳಿದೆ, ಅದಕ್ಕೆ ನೀನು ಹಿಂಗೆ ಮಾಡೋದು? ಒಳ್ಳೆ ಅಡುಗೆ ಭಟ್ರು ಬೇಕು ಅಂತ ಹೇಳಿದ್ರೆ ನೀನು ಈ ಥರ ಒಳ್ಳೆ 1.5 ಲಕ್ಷ ನನ್ನ ತಲೆ ಮೇಲೆ ಹೇಳ್ಬಿಟ್ಟಿಯಲ್ಲ ಹಂಗಾದ್ರೆ? ಏನೇ ನೀನು ಮಾಡಿದ್ದು ಸರಿನೇ ಇದು? ಅದೆಲ್ಲ ಗೊತ್ತಿಲ್ಲ ನಮಗೆ. 1 ಲಕ್ಷ ಎಲ್ಲ ನಂಗೆ ಕೊಡೋಕ್ಕಾಗಲ್ಲ. ನಾನು ಏನಿದ್ರು ಒಂದು ಅದು ಇದು ಅಂತ ಎಲ್ಲ ಸೇರಿಸಿ ಒಂದು 25,000 ಕೊಡ್ಬೋದು ನೋಡಷ್ಟೇ, ಐಟಮಿಂದು ಮತ್ತು ಅವಳದು ಕೆಲಸದ್ದು ಅಂತ ಹೇಳಿ ಒಂದು 25,000 ಕೊಡ್ತೀನಿ. ಅವಳಿಗೆ ಮಾತಾಡಿ ನೀನು ಸಮಾಧಾನ ಮಾಡೋಳಿಗೆ. ವಾಟ್ ಆಂಟಿ, ಇನ್ನು 25,000ನಾ? 25,000ಕ್ಕೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ ಆಂಟಿ. ನಮ್ಮ ಕಮಿಟಿಲಿ 25,000 ತಗೊಳ್ಳೋರು ಮನೆ ಕೆಲಸದವರಿಗೆ ನಮ್ಮ ಕಮ್ಯುನಿಟಿನಲ್ಲಿ ನಮ್ಮ ಇದರಲ್ಲಿ 25,000 ಪೇಮೆಂಟ್ ಕೊಡ್ತಾರೆ ಆಯಿತಾ? ಅಂಥದ್ರಲ್ಲಿ ನೀವು ನನಗೆ 25,000 ಅಂತ ಹೇಳ್ತಿದ್ರಲ್ಲ, ಏನು ತಲೆ ಕೆಟ್ಟಿದೆಯೋ ಆಂಟಿ ನಿಮಗೆ? ಅದು ಮ್ಯಾಡ್ ಆಂಟಿ. ಏನಿದು ನಿಮ್ಮ ಫ್ರೆಂಡ್ಗೆ ನಾನು ಮತ್ತೆ ಸುಮ್ಮನೆ ಇರೋದಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನಗೆ 1.5 ಲಕ್ಷ ಬರಲೇಬೇಕು ಅಷ್ಟೇ. ನಾನಿವತ್ತು ಅಮೌಂಟ್ ಇಲ್ದಂಗೆ ಅಂತೂ ಮನೆಗೆ ಹೋಗಲ್ಲ. ನನ್ನ ಕೆಲಸ ಉಳಿದ್ರೂ ಪರವಾಗಿಲ್ಲ, ನನ್ನ ಪೇಮೆಂಟ್ ನನಗೆ ಬೇಕೇ ಬೇಕು. ನಾನು 25,000 ಅಲ್ಲ, ನಾನು 1.5 ಲಕ್ಷ ರೂಪಾಯಿ ಅಮೌಂಟ್ ತೊಗೊಂಡೆ, ಆಮೇಲೆ ನನ್ನ ಮನೆಗೆ ಹೋಗೋದು. ಅಲ್ಲಿ ತನಕ ನಾನು ಮನೆಗೆ ಹೋಗಲ್ಲ ಆಂಟಿ. ಏನೇಲೆ ನೀನು ನಿನ್ನ ಫ್ರೆಂಡ್ಶಿಪ್ಪಿಗೆ ಬೆಂಕಿ ಬಿತ್ತು ಕಣೆಲೇ. ಏನೇ ನೀನು ನನ್ನ ಕತ್ಕು ಇದ್ಬಿಟ್ಟಿಯಲ್ಲ, 1 ಲಕ್ಷ ಕೊಡ್ಬೇಕಂತೆ ಕಣೆ. ಏನೇ ಇದ್ದು ನಗಾಡ್ತಾರೆ ಕಣೆ ನನ್ನ ಸಂಬಂಧಿಕರೆಲ್ಲ ಬಂದರೆ. ಮತ್ತೇನಿಲ್ಲ, ನನ್ನ ಗಂಡಂಗೆ ನಮ್ಮ ಮಗನಿಗೆ ಗೊತ್ತಾದರೆ ಅವನಂತೂ ಮತ್ತೆ ಸುಮ್ಮನೆ ಇರಲ್ಲ. ಅಮ್ಮ ಕೊಡಂಗಿದ್ರೆ ನೀನೇ ಕೊಡು, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾನೆ. ಮತ್ತು ಇವ್ರು ನಮ್ಮ ಮನೆಯವರಂತೂ ಮೊದಲೇ ಕಂಜೂಸು ಜುಗ್ಗ. ನಾನೇನಾದ್ರು ಹೋಗ್ಬಿಟ್ಟು 1.5 ಲಕ್ಷ ಅಂದರೆ ಅಷ್ಟೇ. ಮತ್ತು ಆ ಪುಣ್ಯಾತ್ಮ ನನ್ನ ಜೂಟಿಡ್ ನೆಲಕ್ಕೆ ಬಡ್ದು ನಾನು ಹೊರಗಡೆ ತಳ್ಳೋದಂತೂ ಗ್ಯಾರಂಟಿ. ನೋಡು ಹೇಳ್ತಿದ್ದೀನಿ, ಸ್ವಲ್ಪ ಕಮ್ಮಿ ಮಾಡ್ಕೊ. ಇಲ್ಲಾಂದರೆ ನಿನ್ನ ಫ್ರೆಂಡ್ಶಿಪ್ ಮಾಡಿದ್ದಕ್ಕಾದ್ರೂ, ಇಲ್ಲಾಂದರೆ ನೀನೇ ಒಂದು ಸ್ವಲ್ಪ ದುಡ್ಡು ಕೊಡ್ಬೇಕು ಅಷ್ಟೇ ನಂಗೆ ಇವಾಗ. ಇಲ್ಲಾಂದರೆ ನಂಗೆ ಗೊತ್ತಿಲ್ಲ ನೋಡು. ಬೇಗ ಹೇಳ್ತಿದ್ದೀನಿ, ಬೇಗ ಯೋಚನೆ ಮಾಡಿ ಹೇಳು ಏನು ಅಂತ. ಸರಿ ಆಯಿತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ಹಣೆ ಬರ, ನಿನ್ನ ಸಹವಾಸ ಮಾಡಿದ್ದಕ್ಕೆ ನಂಗೆ ಆಗಬೇಕಾಗಿದ್ದೆ ಇದು. ಏನು ಮಾಡೋಂಗಿಲ್ಲ, ನಾನೇನೋ ಮಾಡ್ತೀನಿ ತಡಿ. ಆಯಿತು, ಸರಿ ಆಯ್ತು, ಇವತ್ತೇ ಲಾಸ್ಟ್ ಅಂತ ಅನ್ಕೊಂಬಿಡು. ನೀನೇ ನಿನ್ನ ಫಂಕ್ಷನಿಗೂ ಬರೋಕ್ಕೆ ಹೋಗಬೇಡ, ನಂದು ನಿಂದು ಫ್ರೆಂಡ್ಶಿಪ್ ಕಟ್ ಅಂತ ಅನ್ಕೊಂಬಿಡು ಆಯಿತಾ? ಇದು ಆಕ್ಚುಲಿ ಬೇಕಾಗಿರೋದು ಇದು. ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಒಳ್ಳೆ ಮಜಾ ಸಿಕ್ತು, ಒಳ್ಳೆ ಕಾಮಿಡಿ ಸಿಕ್ತು. ಏನೇ ಸಿಕ್ಕರು ಟಕ್ ಅಂತ ಹೋಗ್ಬಿಟ್ಟು ಒಳ್ಳೆ ಚಾಡಿ ಹೇಳ್ಕೊಡ್ತಿದ್ರಲ್ಲ ಅವಳ ಹತ್ರ, ಅವಳಿಂದ ಈ ಸತಿ ಚೆನ್ನಾಗಿ ಆಯ್ತಲ್ಲ ಮಂಗಳಾರತಿ. ಇದೇ ಆಗ್ಬೇಕಾಗಿದೆ. ನಿಮ್ದು 1.5 ಲಕ್ಷ ಹೆಂಗ್ ಅಡ್ಜಸ್ಟ್ ಮಾಡ್ತೀರಾ ನೋಡ್ತೀನಿ ನಾನು. ಆಯ್ತು, ಇವಾಗ ಕೂಡಿಟ್ಟಿರೋ ದುಡ್ಡೆಲ್ಲ ಆಚೆ ಬರುತ್ತೆ ಇವಾಗ. ಹೇ ಸಿ ಆಂಟಿ, ನನಗೆ ಇದರಲ್ಲಿ ಎಲ್ಲ ಮಾತಾಡೋಕ್ಕೆ ನನಗೆ ಇನ್ನೇನು ಉಳಿದಿಲ್ಲ. ನನಗೆ ದಯವಿಟ್ಟು 1.5 ಲಕ್ಷ ದುಡ್ಡು ನನ್ನ ಕೊಡಿ, ಕ್ಯಾಶ್ ಕೊಡಿ, ಇಲ್ಲಾಂದರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ದಟ್ಸ್ ಯುವರ್ ವಿಶ್. ನಂಗಂತೂ ಗೊತ್ತಿಲ್ಲ, ನನಗೆ ನನ್ನ ದುಡ್ಡನ್ನು ಕೊಡಿ, ನಾನು ಹೊರಡಬೇಕು.
ಫ್ರೆಂಡ್ ಅಂತಿದ್ರಲ್ಲ ಇಟ್ಲ ಸರಿಯಾಗಿ ಆ್ಯಪ್ ಆಗ್ಬೇಕಾಗಿದೆ ನಿಮ್ಗೆ ಇದು ಅತ್ತೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ, ಬಾಯಿ ಮುಚ್ಕೊಂಡಿರೇ ಶಾಂತಿ. ಹೆಂಗಪ್ಪ ಈಗ ಇದನ್ನ ಡೀಲ್ ಮಾಡಲಿ, ಹಂಗು ಹಿಂಗು ಏನೋ ಒಂದು ಅಕೌಂಟಲ್ಲಿ ಒಂದು 7 ಲಕ್ಷ ದುಡ್ಡು ಮಾಡ್ಕೊಂಡಿದ್ದೆ. ಈಗ ಸರಿಯಾಗಿ ನನ್ನ ತಲೆಗೆ ಬಂತಿದ್ದು ಈಗ. ಇವನ ಹತ್ರ ಏನಾದರೂ ದುಡ್ಡು ಕೇಳಿದ್ರೆ ಒಂದು 10 ಅಂತ ಒಂದು 20 ಸಾವಿರ ಕೇಳ್ಬೋದು ಅಷ್ಟೇ. ಮಿಕ್ಕಿದಂತೂ ಅವರಂತೂ ಕೊಡಲ್ಲ. ಇನ್ನು ನನ್ನ ತಲೆ ಮೇಲೆ ಬಿತ್ತು 1,30,000. ಹೆಂಗೆ ಮಾಡಲಿ, ಏನಾದ್ರು ಕನ್ವಿನ್ಸ್ ಮಾಡಕ್ಕೆ ಬರುತ್ತಾ ನೋಡೋಣ ಒಂದು ಸ್ವಲ್ಪ. ಈಗಿರೋದು ಮಜಾ ನಮ್ಮ ಮತ್ತೆ ಅಕೌಂಟಲ್ಲಿ ಏನಿಲ್ಲ ಅಂದ್ರೆ ಸುಮಾರು ದುಡ್ಡು ಮಾಡ್ಕೊಂಡ್ಯಾರೆ ಹಂಗು ಹಿಂಗು ಅಂತ ಸುಳ್ಳು ಹೇಳಿ ಎಲ್ಲ ಇಸ್ಕೊಂಡು ದುಡ್ಡು ಒಳ್ಳೆ ಇಟ್ಕೊಂಡಾರೆ. ಈಗ ಹೆಂಗಾರು 1 ಲಕ್ಷನಾರು ಇವ್ರ ಅಕೌಂಟಿಂದ ಪಕ್ಕ ಕಿತ್ತೋಗೋದಂತೂ ಫಿಕ್ಸ್. ಲೇ ಇಂಗ್ಲೀಷು ನೋಡೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೆ, ಒಂಚೂರು ಡೀಲ್ ಮಾಡೆ, ಒಂದು ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡ್ಕೊಳ್ಳೆ ಪ್ಲೀಸ್ ಕಣಲೇ. ನೋಡಿ ಆಂಟಿ, ಮತ್ತೆ ನನ್ನ ನೀವು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಬರಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನಂತೂ ಪಕ್ಕ ಏನು ಚೇಂಜಸ್ ಇಲ್ಲ. ನನಗೆ 1.5 ಲಕ್ಷ ದುಡ್ಡು ಬೇಕೇ ಬೇಕು. ನನಗೆ 1.5 ಲಕ್ಷ ಅಮೌಂಟ್ ಕೊಟ್ಟು ಬಿಡಿ ಪ್ಲೀಸ್ ಅಷ್ಟೇ. ಲೇ ಇಂಗ್ಲೀಷು ಹೋಗ್ಲಿ, ಒಂದು 25 ಇತ್ತಲ್ಲ, ಇನ್ನೊಂದು 25 ಸೇರಿಸ್ಕೊಳ್ಳೇಬೇಕಾದ್ರೆ ಪರವಾಗಿಲ್ಲ. 1 ಲಕ್ಷ ಅಂತೂ ಅಲ್ಲ, ಹೋಗ್ಲಿ ಒಂದು 25 ಒಂದು 50,000 ರೂಪಾಯಿಗೆ ಬಂದ್ಬಿಡೆ ಪ್ಲೀಸ್ ಕಣೆ. 50,000 ಇಸ್ಕೊಳ್ಳೆ ಸಾಕಣಲೆ. ಮತ್ತೆ ಇನ್ನೇನೋ ಫಂಕ್ಷನ್ ಆದರೂ ಎಲ್ಲ ಡೀಲು ನಿಂಗೆ ಕೊಡ್ತೀನಿ ಕಣೆ, ಪ್ಲೀಸ್ ಡೀಲ್ ಮಾಡ್ಕೊಳ್ಳಲೇ. ನೋಡು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡ. ನೀನು ಏನು ಡಿಮ್ಯಾಂಡ್ ಮಾಡಿದ್ಯೋ ಅದೇ ಸರಿ, ಹೆಂಗಾರು ಮಾಡಿ ಇಸ್ಕೊಂಬಿಡು ಅಷ್ಟೇ ಅಮೌಂಟ್. ನಾನು ನಿನ್ನ ಕಡೆ ಇದ್ದೀನಿ ಆಯ್ತಾ. ಲೇ ಶಾಂತಿ, ಏನೇ ನೀನಲ್ಲಿ ಪಿಸಿ ಮಾತಾಡೋದು? ಬಾರೆ ಈ ಕಡೆ, ನೀನು ನನ್ನ ಕಡೆನಾ ಅವಳ ಕಡೆನಾ? ನಿಂಗೆ ನಮ್ಮ ಕಡೆಯಿಂದ ಮನೆಯಿಂದ ದುಡ್ಡು ಹೋದ್ರೂ ಪರವಾಗಿಲ್ಲ ನಿನಗೆ, ಹೋಗಿ ಅಲ್ಲೇನೋ ಪಿಸಿ ಮಾತಾಡ್ತಿದ್ಯಲ್ಲ. ಇಲ್ಲ ಕಣ್ರಿ ಅತ್ತೆ, ನಾನು ಅದೇ ಸ್ವಲ್ಪ ಕಮ್ಮಿ ಮಾಡ್ಕೊ ಅಮೌಂಟು ಅಂತಾನೆ ಹೇಳ್ತಾ ಇರೋದು, ಅಷ್ಟಾಗಲ್ಲ ಅಂತಾನೆ. ನೀವು ಸುಮ್ಮನೆ ನನ್ನನ್ನು ಅಪಾರ್ಥ ಮಾಡ್ಕೊಂಬಿಡಿ ಅತ್ತೆ. ಓಕೆ ವೆಲ್, ಏನು ಗೊತ್ತಾ ಅಂತ ಒಂದು ಕೆಲಸ ಮಾಡೋಣ. ನೀವು ಇಷ್ಟೊಂದು ನನಗೆ ಹೇಳ್ತಿದ್ದೀರಾ ಆದಮೇಲೆ ನಾನು ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಅದೇನಂದರೆ ಇನ್ನೂ ಒಂದು 30K ಜಾಸ್ತಿ ಕೊಟ್ಬಿಡಿ, 1,80,000 ಇದಾಗ್ಬೋದಾ ನಿಮಗೆ? ಹಾಗಾದರೆ ಓಕೆನಾ? ಡನ್ನಾ? ಡೀಲ್ ಓಕೆನಾ? ಅಯ್ಯೋ ಅತ್ತೆಮ್ಮ, ಇದೇನ್ರಿ ನಿಮ್ಗೆ ಆಗಿರೋದು? ಹಾಗಾದ್ರೆ ಏನಷ್ಟು ಗೊತ್ತಾಗಲ್ಲ ಅತ್ತೆಮ್ಮ. ಅವಳಿಗೆ ನೀವು ಏನಾದ್ರು ಹೇಳ್ದಂಗೂ ಅವಳಿಗೆ ಸುಮ್ಮನೆ ಸಿಟ್ಟು ಬರುತ್ತೆ. ಮತ್ತೆ ಈಗ 30,000 ಜಾಸ್ತಿ ಮಾಡಿ ನೋಡಿ, ಏನಿಲ್ಲ ಅಂದ್ರೂ. ಇದು ಓಕೆನಾ? ನಿಮ್ಗೆ ಹಳೆ ಡೀಲ್ ಓಕೆನಾ? ಏನಾಗಿದೆ ಅತ್ತಮ್ಮ ನಿಮಗೆ? ಕೊಟ್ಟು ಕಳಿಸಿ ಆಗ್ತದೆ ಅಮೌಂಟ್. ನಮ್ಮ ಹತ್ರ ಏನು ದುಡ್ಡಿಲ್ಲ ಅಂತಾನೆ ಹಂಗಾರೆ? ನೀವೆಲ್ಲದಲ್ಲೂ ಕನ್ಫ್ಯೂಸ್ ಮಾಡಿ ಇವತ್ತು ಹಿಂಗಾಗಿರೋದು. ಮಾಡೋ ಕಡೆ ಮಾಡಿದ್ದಿದ್ದರೆ ಇವತ್ತು ಯಾಕೆ ಹಿಂಗಾಗ್ತಿತ್ತು? ಈಗ ಸುಮ್ಮನೆ ಕಿತ್ಕೊಂಡು ಹೋಯ್ತು ದುಡ್ಡೆಲ್ಲ ಪೂರ್ತಿ. ಮುಚ್ಕೊಂಡು ಕುತ್ಕೊಳ್ಳಿ ಸಾಕು, ನಿಮ್ದೊಳ್ಳೆ ಏನು ಹೇಳ್ಬಿಡ್ತಾಳೆ ಹಾಗೆ, ಕೊಟ್ಟು ಕಳಿಸ್ರಿ ಅಂತ. ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ನಿಮಗೆ ದುಡ್ಡು? ಕೊಟ್ಟು ಕಳಿಸ್ರಿ ಅಂತ ಹೇಳೋದಕ್ಕೆ ಏನು ಭಾರಿ ಬೊಗಳ್ತಾ ಇದೆಯಲ್ಲ? ಅವಾಗಿಂದ ನಾನು ನೋಡ್ತಾ ಇದ್ದೀನಿ, ಏನು ಆ ಕಡೆನೂ ಪಿಸಿ ಈ ಕಡೆನೂ ಪಿಸಿ ಅಂತ ಬಂದು ಹೇಳ್ತಿದ್ದಲ್ಲ. ಒಟ್ಟಿನಲ್ಲಿ ನಿಂಗೆ ಏನಂದ್ರೆ ನನ್ನ ಕೈಯಿಂದ ಇರೋ ಬರೋ ದುಡ್ಡೆಲ್ಲ ಪೂರ್ತಿ ಖಾಲಿ ಆಗಬೇಕು, ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ಯಾ ಅಷ್ಟೇ. ನಂಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ ನಿಂದು? ಇದ್ರಲ್ಲಿ ನಿಂದೇನಾರು ಇರಬೇಕು ನೋಡು, ಕುತಂತ್ರಿ ಕೆಲಸ ಅಷ್ಟೇ ನಿನ್ನ. ಆಮೇಲೆ ಮನೆಯಿಂದ ಹೊರಗಾಕ್ಬಿಡ್ತೀನಿ ನೋಡ ಆಮೇಲೆ. ಅಬ್ಬಾ ಏನು ಮಾಸ್ಟರ್ ಮೈಂಡು ನಿಮ್ಮದು. ನಾನೇನೋ ಹೋಗ್ಲಿ ಪಾಪ ಅಂತ ಹೇಳ್ಕೊಂಡು ಮಾತಾಡಕ್ಕೆ ಬಂದರೆ ನನಗೆ ನೀವು ಅಧಿಕ ಪ್ರಸಂಗ ಮಾಡಿ ಮಾತಾಡ್ತೀರಾ? ನನಗೆ ಹಾಕ್ಬೇಕು, ಏನಾದ್ರು ಮಾಡ್ಕೊಳ್ಳಿ, ನಾನೇನು ಇದು ಮಾಡಲಿ? ನಾನು ನಮ್ಮ ಅಪ್ಪನ ಮನೆಯಿಂದ ಏನು ತರಬೇಕು ಅದನ್ನೆಲ್ಲ ತಂದಾಗೈತೆ. ಮದುವೆ ಟೈಮಲ್ಲೇ ನಮ್ಮ ಅಪ್ಪನ ಮನೆಯಿಂದ ಏನೇನು ಕೊಡಬೇಕು ಅದನ್ನೆಲ್ಲ ನಿಮಗೂ ಕೊಟ್ಟಾರೆ ಗೊತ್ತು. ನನಗೂ ಬಂಗಾರ ಎಲ್ಲ ಹಾಕಿ ಕಳಿಸ್ತಾರೆ, ಏನು ಖಾಲಿ ಕೈಯಲ್ಲಿ ನಾನೇನು ಬಂದಿಲ್ಲ ಆಯ್ತಾ. ಏನು ನಿಮ್ಮ ಅಪ್ಪನ ಮನೆಯಿಂದ ತಂದ್ಯಾ ಅಂತಂದರೆ ಏನು ನಮ್ಮ ಅಪ್ಪನ ಮನೇಲಿ ನಾನೇನು ತಿಂಗಳ ಹೋಗ್ಬಿಟ್ಟು ನಿಮ್ಮ ಮನೆ ಕೆಲಸಕ್ಕೆ ನಿಮ್ಮ ಮನೆ ಖರ್ಚಿಗೆ ಎಲ್ಲದಕ್ಕೂ ಹೋಗಿ ನಾನು ದುಡ್ಡಿಸ್ಕೊಂಡ್ಬರ್ಬೇಕಂದ್ರೆ? ಏನು ನಮ್ಮ ಅಪ್ಪ ಅಮ್ಮನ ಹಂಗಾರೆ ಇಲ್ಲೇ ನೀವೇ ಬಿಟ್ಕೊಳ್ಳಿ ನೋಡೋಣ, ಅವ್ರು ದುಡ್ಡು ಕೊಡ್ತಾರೆ ಹಂಗಾದ್ರೆ. ಏನು ಒಳ್ಳೆ ಹೇಳ್ತಾರೆ ಹಂಗೆ, ಏನು ಹೋಗಿ ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದ್ಯಾ ಅಂತ ಹಂಗೆ ಹಿಂಗೆ ಅಂತ. ನಮ್ಮ ಅಪ್ಪನ ಮನೆ ನಮ್ಮ ತವ್ರ ಮನೆ ಸುದ್ದಿ ಮಾತಾಡಿದ್ರೆ ಮತ್ತೆ ಚೆನ್ನಾಗಿರಲ್ಲ ನೋಡಿ. ನಿಮ್ಮ ಸ್ವಂತ ಮೂಟ್ ಕೆಳಕ್ಕೆ ಹೋಗ್ತೀನಿ ಮತ್ತೆ ಅತ್ತೆ ಅಂತಾನು ನೋಡಲ್ಲ. ಅರ್ಥ ಆಯ್ತಾ? ಇದೇ ಕೊನೆ, ಇನ್ನೊಂದ್ಸತಿ ನಮ್ಮ ಅಪ್ಪ ಅಮ್ಮನ ಸುದ್ದಿ ಎಲ್ಲ ಬರಬೇಡಿ, ನೀವು ನಮ್ಮ ತವ್ರ ಮನೆ ಸುದ್ದಿ ಮಾತಾಡಕ್ಕೆ ಬರಬೇಡಿ, ಗೊತ್ತಾಯ್ತಾ? ಮುಚ್ಕೊಂಡಿದೆ ಸಾಕು, ಕಂಡಿದ್ದೀನಿ. ನಾನು ಮಾತಾಡ್ತೀನಿ ಕಣೆ, ನಾನು ಮಾತಾಡ್ತೀನಿ. ಏನು ಕಿತ್ಕೊಳ್ಳೆ ನೀನು? ಒಳ್ಳೆ ಬಂದ್ಬಿಟ್ಲು ಇಲ್ಲಿ ಏನು ದೊಡ್ಡದಾಗಿ ಏನೋ ಮತ್ತೆ ಮಾಡ್ಕೊಂಡು ಮತ್ತೆ ದುಡ್ಡು ಕೊಡಿ ಅಂತ ನೀನೇನಕ್ಕೆ ಹೇಳ್ತೀಯಾ? ಬಾಯ್ ಮುಚ್ಕೊಂಡು ಕುತ್ಕೊಳ್ಳೆ ನೀನು. ಈಗ ದುಡ್ಡು ಕೊಡಬೇಕಾಗಿರೋದು ನಂದು ಕೆಲಸ ತಾನೆ, ಮತ್ತೆ ನೀನೇನು ಮಾತಾಡೋದು? ನೀನು ಬಾಯ್ ಮುಚ್ಕೊಂಡು ತಪ್ಪು ಇರೋಕ್ಕಾಗಲ್ಲ. ಹೆಲೋ ಆಂಟಿ, ಸ್ಟಾಪ್ ಮಾಡ್ತೀರಾ ನೀವು? ಸುಮ್ಮನೆ ನೀವೇನಕ್ಕೆ ನೀವು ನಿಮ್ಮ ಸೊಸೆ ಮೇಲೆ ಬೈತಾ ಇದ್ದೀರಾ? ನಾನೇನಾದರೂ ಅವಳ ಜಾಗದಲ್ಲಿ ಇದ್ದಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು ಅಂತ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಆ ಥರ ಮಾಡ್ತಾ ಇದೆ. ಸೊ ದಯವಿಟ್ಟು ಈಗ ನನ್ನದು ಅಕೌಂಟ್ ನಂಬರ್ ಕೊಡಲಾ, ಇಲ್ಲ ಚೆಕ್ ಕೊಡ್ತೀರಾ, ಇಲ್ಲ ಅಂದರೆ ಕ್ಯಾಶ್ ಕೊಡ್ತೀರಾ? ಏನು ಅಂತ ನನಗೆ ಸ್ವಲ್ಪ ಬೇಗ ಹೇಳ್ಬಿಡ್ತೀರಾ? ನಾನು ಹೋಗಬೇಕಾಗಿದೆ, ಬೇಗ ಕೊಡಿ, ನನಗೆ ಅಮೌಂಟ್ ಬೇಕೇ ಬೇಕು. ಹಲೋ ಏ ಮಗ, ಎಂತ ಗೊತ್ತಾನ? ಅದೇ ಅಡುಗೆ ಕಾಂಟ್ರಾಕ್ಟರ್ ಬಂದಿದ್ರು ಕಣ, ಎಲ್ಲ ಎಂಥದ್ದು ಕೆಲಸ ಎಲ್ಲ ಮಾಡಿ ಮುಗಿಸ್ಯಾರಂತೆ. ಅಡುಗೆ ಎಲ್ಲ ಟೇಸ್ಟ್ ಮಾಡಿ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಮತ್ತೆ ಎಂತ ಅವರು 25,000 ಹೇಳಿರೆ, ಒಂಚೂರು 25,000 ಅಮೌಂಟ್ ಕಳಿಸ್ತೀನಿ ಮತ್ತೆ ನನ್ನ ಅಕೌಂಟಿಗೆ. ನಾನು ಅವಳಿಗೆ ಕೊಟ್ಬಿಡ್ತೀನಿ ಒಟ್ಟಿಗೆ. ಏನು ಅವಳ ಅಕೌಂಟ್ ಬೇಡ ಕಣ, ನೀನು ನನಗೆ ಕೂಡ 25,000ನ ಬೇಗ ಕಳಿಸಿಲ್ಲ ಆಯ್ತಾ? ಆಯಿತು, ಬೇಗ ಕಳಿಸು, ನಾನು ಅವಳಿಗೆ ಕಳಿಸ್ಬೇಕು, ಅವ್ರು ಹೋಗ್ಬೇಕಂತೆ, ಮತ್ತೆ ಬೇಗ ಕಳಿಸ್ಕೊಡು, ಮತ್ತೆ ಡಿಲೇ ಮಾಡಿಬಿಡ ಮತ್ತೆ. ಸರಿ ಆಯಿತು, ಇಲ್ಲ ಲೈನಲ್ಲೇ ಇರ್ತೀನಿ, ನೋಡು ಒಂದ್ಸತಿ ಹಾಕ್ಬಿಡತ್ಲೆಗೆ. ಸರಿ ಕಣ, ಆಯಿತು ಹಾಗಾದ್ರೆ. ಮೆಸೇಜಿಂದ ಬಂದಂಗೆ ಆಯಿತು, ಸರಿ ಆಯಿತು. ಸಂಜೆ ಸ್ವಲ್ಪ ಬೇಗ ಬಂದ್ಬಿಡು, ಮತ್ತೆ ಪೂಜೆ ಆಯ್ತಲ್ಲ ಗೊತ್ತಲ್ಲ. ಸರಿ ಕಣ, ಆಯಿತು, ಬಾಯ್ ಅಂತ. ನನ್ನ ಯಜಮಾನ್ರ ಹತ್ರ ದುಡ್ಡು ಇಸ್ಕೊಂಡೇ ಬಿಟ್ರಲ್ಲ, ಆಗ್ಬೋದು ಹಿಂಗ್ಸು. ಹಲೋ ರೀ, ಎಂತ ಗೊತ್ತೇನ್ರಿ, ಮತ್ತೆ ಅದೇ ಇದು ಅಡುಗೆ ಕೆಲ್ಸಕ್ಕೆ ಬಂದಿದ್ರಲ್ಲ, ಮತ್ತು ಅದಕ್ಕೇ ಮತ್ತೆ ಅವರು ಎಲ್ಲ ಮಾಡಿ ಮುಗಿಸಿದ್ದಾರೆ. ಅವರು 25,000 ಹೇಳ್ತಿದ್ದಾರೆ ಕಣ್ರಿ. ನೀವು ಒಂಚೂರು ನನ್ನ ಅಕೌಂಟಿಗೆ ಕಳಿಸ್ತೀರಾ ಮತ್ತೆ 25,000? ಮಗಂಗೆ ಫೋನ್ ಮಾಡಿದೆ ಕಣ್ರಿ, ಅವನಕ್ಕೆ ಫೋನ್ ತೆಗಿಲಿಲ್ಲ, ಬಿಸಿ ಬಂತು, ಅದಕ್ಕೆ ಮತ್ತೆ ನಿಮ್ಗೆ ಕೇಳೋಣ ಅಂತ ಹೇಳಿ ಮಾಡಿದೆ. ಕಳಿಸಿ ಆಯ್ತಾ 25,000? ಬೇಗ ಕಳಿಸ್ತೀರಾ? ಇವಾಗಲೇ ಲೈನಲ್ಲಿ ಇರ್ತೀನಿ, ಕಳಿಸ್ಕೊಡಿ, ಮತ್ತೆ ಮರಿಬೇಡಿ ನೀವು. ಮತ್ತು ಸಂಜೆ ಬೇಗ ಬನ್ನಿ, ಮತ್ತೆ ಪೂಜೆ ಆಯ್ತಲ್ಲ ಗೊತ್ತಲ್ಲ ವಿಷಯ ಏನು ಅಂತ ಹೇಳಿ. ಎಂಥದ್ದು ಮೆಸೇಜ್ ಬಂದಂಗೆ ಆಯ್ತು ನೋಡ್ತೀನಿ ಬಿಡಿ. ಸರಿ ಕಣ್ರಿ, ಆಯ್ತಿಡ್ಲಾ? ಸರಿ ಬಾಯ್.
ಅಬ್ಬಾ ಅಂತೂ ನಮ್ಮನೆಯವ್ರ ಹತ್ರ ಮಾವಯ್ಯನ ಹತ್ರ ಇಬ್ಬರು ಹತ್ರ 25,50,000 ಕಿತ್ಕೊಂಡೇ ಬಿಟ್ಲಲ್ಲ ಆಗ್ಬೋದು. ಭಲೇ ಹಿಂಸಿದ್ಯಾ ಕಣೆ ಆಯ್ತು ನೀನು. ಏನಾರು ಆಗಲಿ ನಂಗೆ ಹಾಕ್ಬೇಕು. ಹಂಗೂ ಹಿಂಗೂ 50,000 ಬಂತು. ಇನ್ನು ಹೋದ್ರೆ ಹೋಗ್ಲಿ ಅಂತ ನಂದೇ 1 ಲಕ್ಷ ಅಂತ ಮಾಡೋದು. ಮತ್ತೆ ಹಂಗೂ ಹಿಂಗೂ ಅಂತ ಹಿಂಗಾರು ಮಾಡಿ ಹಾಗೆ ಇವರು ಹತ್ರ ಮತ್ತು ಅವನ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡು ಮತ್ತೆ ಅಕೌಂಟಿಗೆ ಮಾಡ್ಕೊಂಡ್ರೆ ಆಯಿತು. ಈಗ ಸುಮ್ಮನೆ ಅವಳ ಹತ್ರ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋದಂತಕ್ಕೆ. ಸರಿ ಆಯಿತು ನೋಡೋಣ. ಹೇಳ ನಿಂದು ಅಕೌಂಟ್ ನಂಬರು. ನೋಡೋಣ. ಹೇಳು, ಬೇಗ ಹೇಳು ನಿನ್ನ ಅಕೌಂಟ್ ನಂಬರ್. ಕಳಿಸ್ಕೊಡ್ತೀನಿ ನಾನು ಅಮೌಂಟು. ನಿಂದು ಅಮೌಂಟ್ ಯಾವನಿಗೆ ಬೇಕೆ ಕಳಿಸ್ಕೊಡ್ತೀನಿ ಅಂತ ತಗೊಂಡು ಹೋಯ್ತಾ ಇರು. ಇನ್ನೊಂದ್ಸತಿ ಕಡೆ ನಮ್ಮ ಮನೆ ಕಡೆ ತಿರುಗಿ ನೋಡೋಣ ನೀನಾದರೆ, ಆಯಿತಾ? ಸರಿ ಆಂಟಿ, ನನ್ನ ಅಕೌಂಟ್ ನಂಬರ್ ಹೀಗಿದೆ ನೋಡಿ. ಬಂತಲ್ಲ, ಗೊತ್ತಾಯ್ತಲ್ಲ ಏನು ಅಂತ. ಬೇಗ ಕಳಿಸ್ಕೊಡಿ. ಹಾಂ ಸರಿ ಆಯಿತು. ಕಳಿಸ್ತೆ ನೋಡು. ಕಳಿಸ್ತೆ ಕಣೆ, ಕಳಿಸಾಯ್ತು. ಸರಿ ಆಯಿತು. ನಿನ್ನ ಅಮೌಂಟ್ ನಿನಗೆ ಕಳಿಸಿದ್ದೀನಿ. 1 ಲಕ್ಷ ನೀನು ಹೇಳಿದ ಅಮೌಂಟ್ ನಿಂಗೆ ಕಳಿಸಿನಿ. ಇನ್ನೊಂದ್ಸತಿ ನಮ್ಮ ಮನೆ ಕಡೆ ದಯವಿಟ್ಟು ಬರ್ಬೇಡ ಮತ್ತೆ. ಇನ್ನೊಂದ್ಸತಿ ಈ ಕಡೆ ಎಲ್ಲರೂ ಕಂಡ್ರೆ ಮತ್ತೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡಿ ನಿನಗೆ. ರೈಟ್ ಹೇಳು, ಬೇಗ ಹೋಗು. ಇಲ್ಲಿ ಮಾತ್ರ ನನ್ನ ಕಣ್ಮುಂದೆ ಮಾತ್ರ ನಿಂತ್ಕೊಂಬೇಡ ನೀನು. ಅಂತ ನಮ್ಮ ಮತ್ತೆ ಮುಂದೆ 1 ಲಕ್ಷ ದುಡ್ಡು ಹೋಯ್ತು. ನಂಗೆ ಅದೇ ಖುಷಿ. ಯಪ್ಪ, ಹೆಂಗಾರಾಗಲಿ 1 ಲಕ್ಷ ಅಕೌಂಟ್ ಹೋಯ್ತಲ್ಲ. ಅಮೌಂಟ್ 1 ಲಕ್ಷ ಹೋಯ್ತೇ ಬಿಡ್ತು. ಏನಾರು ಆಗಲಿ ಇವತ್ತು ಒಳ್ಳೆ ಚಂದ ಪೂಜೆ ಮಾಡೋಣ. ಸರಿ ಆಯಿತು. ಏನೇ ಗುಣ ಮಾತಾಡ್ತಿದೆಯಲ್ಲ, ಏನು ಸಮಾಚಾರ? ಭಾರಿ ಖುಷಿಯಾಗಿರ್ಬೇಕೇನೋ ಒಳಗೊಳಗೆ ಅಲ್ಲ? ಇರಲಿ. ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತ ಒಂದೇನೋ ಗಾದೆ ಮಾತೆ ಐತಲ್ಲ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ನೋಡ್ಕೊಳ್ಳೋಣ. ಆಯ್ತಾ? ಇವತ್ತು ಸೊಸೆಗೊಂದು ಕಾಲ ಬಂದಾಯ್ತು. ನೋಡೋಣ ನಿನ್ನ ಅತ್ತೆ ಕಾಲ ಯಾವತ್ತು ಅಂತ ಹೇಳಿ ನೋಡ್ತೀನಿ. ಓಕೆ ಸರಿ, ಹಾಗಾದರೆ ನಾನು ಬರ್ತೀನಿ. ನನಗೆ ಹೋಗಿ ಬರ್ತೇನೆ, ಆಯಿತಾ? ಶಾಂತಿ ಅವರೇ, ಹೋಗಿ ಬರ್ತೇನೆ ನಾನು. ಮತ್ತೆ ಆಯ್ತು, ನೀನು ಹೋಗ್ಬರಮ್ಮ. ಸರಿ ಆಯಿತು, ಹೋಗ್ಬಾ. ಹಲೋ ಫ್ರೆಂಡ್ಸ್, ಅಂತ ಗೊತ್ತಾ, ಎಲ್ಲರೂ ನಮ್ಮ ಈ ಪಶ್ವಿನ್ ಇನ್ಫೋ ಚಾನಲಲ್ಲಿ ಹಾಕಿರೋ ಈ ಕಾರ್ಟೂನ್ ವಿಡಿಯೋನ ನೋಡಿದ್ರಾ? ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಅಂತ ಏನು ಕೇಳ್ತೀಯ? ಇಷ್ಟ ಆಗಿರುತ್ತೆ ಕಣೆ. ಇಷ್ಟ ಆಗೋ ಥರನೇ ಮಾಡಬೇಕು. ನಾವು ಇದೇ ಥರ ಒಳ್ಳೊಳ್ಳೆ ವಿಡಿಯೋನ ನಾವು ಟ್ರೈ ಮಾಡೋರಿಗೆ ತೋರಿಸ್ಬೇಕು ಕಣೆ. ಮತ್ತೆ ಏನು ಗೊತ್ತಾ, ಮತ್ತೇನಂದರೆ ನಮ್ಮ ಈ ಪಶ್ವಿನ್ ಇನ್ಫೋ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಪಶ್ವಿನ್ ಇನ್ಫೋ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಆ ನಂತರ ನೀವು ಎಲ್ಲರೂ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡಿ, ಆಯಿತಾ? ನಮ್ಮ ಕುಕಿಂಗ್ ವೀಡಿಯೋಸು ಹಾಗೆ ಕಾರ್ಟೂನ್ ವೀಡಿಯೋಸು ಎಲ್ಲ ವೀಡಿಯೋಗಳನ್ನ ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಪಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ವೀಡಿಯೋಗಳ ಜೊತೆ ಸಿಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಟಾಟಾ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.